ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತಿಯೈ ನಮೋ ನಮಃ ವೇದ ವೇದಂಗ ವೇದಾಂತ ವಿದ್ಯಾಸ್ಥಾನೆ ಬೇಯೋಚ ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಮೀನರಾಶಿಯವರ ದಿನಭವಿಷ್ಯವನ್ನು ನೋಡುವಂಥ ಒಂದು ಸಂದರ್ಭದಲ್ಲಿದ್ದೇವೆ. ಈ ದಿನ 11/6/2026 ಗುರುವಾರ, ಏಕಾದಶಿ ತಿಥಿ, ರೇವತಿ ನಕ್ಷತ್ರ, ಅಶ್ವಿನಿ ನಕ್ಷತ್ರ, ಶೋಭನ ಯೋಗ ಸಂಯೋಜನೆ ಹೊಂದಿರುವಂಥ ಈ ದಿನದಲ್ಲಿ ಮೀನರಾಶಿಯವರಿಗೆ ವಿಶೇಷವಾದಂಥ ದಿನ ಆಗಿರ್ತದೆ. ಯಾಕೆಂದರೆ ಮೀನರಾಶಿಯಲ್ಲಿ ರೇವತಿ ನಕ್ಷತ್ರದವರಿದ್ದಾರೆ. ರೇವತಿ ನಕ್ಷತ್ರದವರಿಗೆ ಸ್ವಂತ ನಕ್ಷತ್ರ, ಸ್ವಂತ ರಾಶಿ. ಆದ್ದರಿಂದ ರೇವತಿ ನಕ್ಷತ್ರದ ಶುಭ ಪ್ರಭಾವ ಅನ್ನುವಂಥದ್ದು ಅವ್ರ ಮೇಲೆ ಇರ್ತದೆ. ನಂತರ ಬರುವಂಥ ಅಶ್ವಿನಿ ನಕ್ಷತ್ರ ವೇಗದ ಶಕ್ತಿಯನ್ನು ನೀಡುತ್ತದೆ. ಜೊತೆಗೆ ಬರುವಂಥ ಏಕಾದಶಿ ತಿಥಿ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಶೋಭನ ಯೋಗವು ಭಾಗ್ಯದ ಬೆಂಬಲವನ್ನು ನೀಡುತ್ತದೆ. ನಿಮ್ಮ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಶುಭ ಸೂಚನೆಯನ್ನು ನೀಡುತ್ತದೆ. ಉದ್ಯೋಗ, ವ್ಯವಹಾರ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಆಧ್ಯಾತ್ಮಿಕತೆ ಮೇಲೆ ಏನು ಪರಿಣಾಮ ಬೀರುತ್ತದೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೀನರಾಶಿ ಅಧಿಪತಿಯಾದಂಥ ಗುರು ಈ ದಿನ ಗುರುವಾರದ ಅಧಿಪತಿಯು ಅವನೇ ಆಗಿರೋದ್ರಿಂದ ನಿಮಗಿಲ್ಲಿ ಡಬಲ್ ಧಮಾಕ. ನಿಮ್ಮ ಅಧಿಪತಿ ಗ್ರಹದ ದಿನವೇ ಆಗಿರೋದ್ರಿಂದ ಫಲ ಹೆಚ್ಚಾಗಿ ಸಿಗ್ತದೆ. ಅಂದರೆ ಭಾಗ್ಯದ ಬಲ ಹೆಚ್ಚಾಗಿರ್ತದೆ, ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗಿರ್ತದೆ, ಅಂತಃಪ್ರಜ್ಞೆ ಎನ್ನುವಂಥದ್ದು ಹೆಚ್ಚಾಗಿ ಕೆಲಸ ಮಾಡ್ತದೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದರೆ ಹೆಚ್ಚು ಭಾವನಾತ್ಮಕತೆ ನಿರ್ಧಾರದಲ್ಲಿ ಗೊಂದಲವನ್ನು ತರಬಹುದು. ಇತರರ ಮಾತಿಗೆ ಬೇಗ ಪ್ರಭಾವಿತರಾಗಬಹುದು. ಜಾಗ್ರತೆ ಇರಲಿ. ಮುಖ್ಯ ಸೂಚನೆ ಏನು ಅಂತಂದರೆ, ಭಾವನೆಗೆ ವಿವೇಕವನ್ನು ಸೇರಿಸಿದರೆ ದೊಡ್ಡ ಯಶಸ್ಸನ್ನು ಕಾಣ್ತೀರಿ ಎನ್ನುವಂಥದ್ದನ್ನು ತಿಳ್ಕೊಂಡ್ರೆ. ಏಕಾದಶಿ ತಿಥಿಯ ಪ್ರಭಾವ ಇರೋದರಿಂದ ಮನಸ್ಸಿನಲ್ಲಿರುವಂಥ ಶುದ್ಧತೆ, ದೇವರ ಅನುಗ್ರಹ, ಆಧ್ಯಾತ್ಮಿಕ ಶಕ್ತಿ ಎನ್ನುವಂಥದ್ದು ಕೆಲಸ ಮಾಡ್ತದೆ. ಆದ್ದರಿಂದ ಈ ದಿನ ನೀವು ಮಾಡುವಂಥ ಜಪ, ಧ್ಯಾನ, ವಿಷ್ಣುವಿನ ಆರಾಧನೆ ಎನ್ನುವಂಥದ್ದು ಅತ್ಯುತ್ತಮ ಫಲವನ್ನು ನೀಡುತ್ತದೆ. ಮನಸ್ಸಿಗೆ ನೆಮ್ಮದಿ ಎನ್ನುವಂಥದ್ದು ಬರ್ತದೆ. ಹಳೆಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಾಣಬಹುದು. ರೇವತಿ ನಕ್ಷತ್ರದ ಪ್ರಭಾವ ಇರೋದರಿಂದ ಭಾಗ್ಯೋದಯ, ಶುಭ ಸುದ್ದಿ, ಹೊಸ ಸಂಪರ್ಕಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ಮುಖ್ಯ ಕೆಲಸ ಆರಂಭಿಸಲು ಅತ್ಯುತ್ತಮವಾದಂಥ ಸಮಯ. ಹಣಕಾಸಿನ ಯೋಜನೆಗೆ ಲಾಭ ಬರುವಂಥ ಸೂಚನೆ ಇದೆ. ರೇವತಿ ನಕ್ಷತ್ರದವ್ರಿಗೆ ಸ್ವಂತ ನಕ್ಷತ್ರ ಆಗಿರೋದ್ರಿಂದ ಬೆಳಗಿನ ಸಮಯ ಅತ್ಯಂತ ಶಕ್ತಿಶಾಲಿಯಾಗಿರ್ತದೆ. 8-17 ನಂತರ ಅಶ್ವಿನಿ ನಕ್ಷತ್ರದ ಪ್ರಭಾವ ಬರೋದರಿಂದ ಹೊಸ ಕಾರ್ಯಗಳನ್ನು ಆರಂಭ ಮಾಡೋದಕ್ಕೆ, ವೇಗದಿಂದ ಕಾರ್ಯನ ಸಿದ್ಧಿ ಮಾಡ್ಕೊಳೋದಕ್ಕೆ, ಚೈತನ್ಯವನ್ನು ಹೆಚ್ಚಿಸ್ಕೊಳೋದಕ್ಕೆ ಸಹಕಾರಿಯಾಗಿರ್ತದೆ. ಆದ್ದರಿಂದ ಪೆಂಡಿಂಗ್ ವರ್ಕ್ಗಳನ್ನ ಕಂಪ್ಲೀಷನ್ ಮಾಡ್ಬೋದು. ಟೀಚಿಂಗ್ ಕ್ಷೇತ್ರದಲ್ಲಿ, ಜ್ಯೋತಿಷ್ಯ ಕ್ಷೇತ್ರದಲ್ಲಿ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಉತ್ತಮ ಫಲ ಸಿಗ್ತದೆ. ಆದರೆ ಆ ಥರದ ನಿರ್ಧಾರ ಅನ್ನುವಂಥದ್ದು ಬೇಡ. ಶೋಭನ ಯೋಗದ ಪ್ರಭಾವ ಇರೋದರಿಂದ ಗೌರವ ಹೆಚ್ಚಾಗ್ತದೆ. ಜನರಿಂದ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಕೆಲಸದಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಆದ್ದರಿಂದ ಇದನ್ನು ನಿಮ್ಮ ಫಾಲೋ ಮಾಡುವಂಥವ್ರು ಜಾಸ್ತಿ ಆಗಬಹುದು. ಹೊಸ ಅವಕಾಶಗಳು ಬರಬಹುದು. ಸಮಾಜದಲ್ಲಿ ಹೆಸರು ಗಟ್ಟಿಯಾಗಬಹುದು. ಮೀನರಾಶಿಯ ಉದ್ಯೋಗಸ್ಥರಿಗೆ ಈ ದಿನ ಭಾಗ್ಯ ಅನ್ನುವಂಥದ್ದು ಬೆಂಬಲ ನೀಡುತ್ತದೆ. ಉದ್ಯೋಗದಲ್ಲಿ ಹಿರಿಯರ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಸಮಾಜದಲ್ಲಿ ನಿಮ್ಮನ್ನು ಗುರುತಿಸ್ಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಬಗ್ಗೆ ಒಂದು ರೆಕಗ್ನಿಷನ್ ಸ್ಟಾರ್ಟ್ ಆಗ್ತದೆ. ಅದ್ರ ಜೊತೆಗೆ ನಿಮಗೆ ಹೊಸ ಜವಾಬ್ದಾರಿ ಸಿಗುವಂಥ ಸಾಧ್ಯತೆ ಇದೆ. ಆದರೆ ಭಾವನಾತ್ಮಕವಾಗಿ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಬೇಡ. ಯಾವುದೇ ಕಾರಣಕ್ಕೂ ಈ ದಿನ ನೀವು ಕೆಲಸವನ್ನು ಮುಂದೂಡಲೇಬಾರದು. ಇವತ್ತಿನ ಕೆಲಸ ಫಿನಿಷ್ ಮಾಡಿಬಿಡಬೇಕು. ಮುಂದೂಡಿದ್ರೆ ಲಾಸ್. ಕ್ಷೇತ್ರವಾರು ಉದ್ಯೋಗ ಫಲ ಹೇಗಿರ್ತದೆ ಎನ್ನುವಂಥದ್ದನ್ನು ನೋಡೋಣ. ಶಿಕ್ಷಕರು, ಜ್ಯೋತಿಷಿಗಳು, ಸ್ಪಿರಿಚುವಲ್ ಆಧ್ಯಾತ್ಮಿಕ ಶಿಕ್ಷಕರು ಯಾರಾದರೂ ಇದ್ದರೆ ಅವ್ರಿಗೆ ಅತ್ಯುತ್ತಮವಾದಂಥ ಫಲ. ಹೊಸ ವಿದ್ಯಾರ್ಥಿಗಳ ಸಂಪರ್ಕ ಬರಬಹುದು. ಹೀಲಿಂಗ್ ಕಾರ್ಯ ಮಾಡುವಂಥವ್ರಿಗೆ,
ಕೌನ್ಸಿಲಿಂಗ್ ಕ್ಷೇತ್ರದಲ್ಲಿರುವಂಥವ್ರಿಗೆ ಜನರ ವಿಶ್ವಾಸ ಗೆಲ್ಲೋ ಸಾಧ್ಯತೆ ಹೆಚ್ಚಾಗಿರ್ತದೆ. ಕೆಲಸದಲ್ಲಿ ತೃಪ್ತಿ ಅನ್ನುವಂಥದ್ದು ಸಿಗ್ತದೆ. ಖಾಸಗಿ ಉದ್ಯೋಗದಲ್ಲಿರುವಂಥವ್ರಿಗೆ ಟೀಮ್ ವರ್ಕ್ನಲ್ಲಿ ಸಪೋರ್ಟ್ ಸಿಗ್ತದೆ. ಹಿರಿಯರ ಅಪ್ರಿಸಿಯೇಷನ್ನು ಸಹ ಸಿಗ್ತದೆ. ವ್ಯವಹಾರದಲ್ಲಿ ಯಾವ ರೀತಿ ಫಲ ಇದೆ ಅಂತ ನೋಡೋದಾದರೆ, ಈ ದಿನದ ವ್ಯವಹಾರದಲ್ಲಿ ಭಾಗ್ಯ ಮತ್ತು ವಿಶ್ವಾಸದಿಂದ ಲಾಭಗಳು ಉಂಟಾಗ್ತದೆ. ಲಾಭ ತರುವಂಥ ಕ್ಷೇತ್ರಗಳು ಜ್ಯೋತಿಷ್ಯ ಕ್ಷೇತ್ರ, ವಾಸ್ತು, ಕನ್ಸ್ಟ್ರಕ್ಷನ್ ಕಾರ್ಯಗಳನ್ನು ಮಾಡುವಂಥದ್ದು, ಶಿಕ್ಷಣ ಕ್ಷೇತ್ರ, ಕೋಚಿಂಗ್ ಮಾಡುವಂಥದ್ದು, ಆಧ್ಯಾತ್ಮಿಕ ಉತ್ಪನ್ನಗಳ ಬಗ್ಗೆ ಮಾತನಾಡುವಂಥದ್ದು, ಆಧ್ಯಾತ್ಮಿಕ ಉತ್ಪನ್ನಗಳನ್ನು ವಿಲೇವಾರಿ ಮಾಡುವಂಥವ್ರಿಗೆ, ಆನ್ಲೈನ್ ಬಿಸ್ನೆಸ್ಗಳನ್ನು ಮಾಡುವಂಥವ್ರಿಗೆ ಲಾಭದಾಯಕ ಕ್ಷೇತ್ರವಾಗಿರ್ತದೆ. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಧನಲಾಭ ಉಂಟಾಗ್ತದೆ. ಹಳೆಯ ಹಣದ ಸೂಚನೆ ಬರ್ತದೆ. ಹೊಸ ಆದಾಯದ ಯೋಚನೆ ಎನ್ನುವಂಥದ್ದು ಉಂಟಾಗ್ತದೆ. ಆದರೆ ಭಾವನಾತ್ಮಕವಾಗಿ ಖರ್ಚು ಮಾಡುವಂಥದ್ದು ಬೇಡ. ದೊಡ್ಡ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡಬೇಕು ಅಂತ ಹೊರಟಿದ್ರೆ ಯೋಚಿಸಿ ಮುಂದುವರಿಯಿರಿ. ಕುಟುಂಬ ಮತ್ತು ಸಂಬಂಧದಲ್ಲಿ ನೋಡೋದಾದರೆ ಸಂತೋಷ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಹಿರಿಯರ ಆಶೀರ್ವಾದ ದೊರೀತದೆ. ದಂಪತಿಗಳಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಇರ್ತದೆ. ಆದರೆ ಸಣ್ಣ ವಿಚಾರಕ್ಕೆ ಬೇಸರ ಮಾಡಿಕೊಳ್ಳುವಂಥದ್ದು ಬೇಡ. ಆರೋಗ್ಯವನ್ನು ಗಮನಿಸೋದಾದರೆ ದಣಿ ಉಂಟಾಗ್ಬೋದು, ಕಾಲಿನಲ್ಲಿ ಬಾಧೆ ಬರಬಹುದು, ನಿದ್ರೆಯಲ್ಲಿ ವ್ಯತ್ಯಾಸ ಉಂಟಾಗ್ಬೋದು. ಧ್ಯಾನ ಮತ್ತು ಪ್ರಾಣಾಯಾಮ ನಿಮಗೆ ಉತ್ತಮ ಫಲವನ್ನು ನೀಡುತ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ನೀವು ಯಾವ್ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದನ್ನು ನೋಡೋಣ. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಬೇಡ. ವಾಹನ ಚಾಲನೆಯಲ್ಲಿ ಜಾಗ್ರತೆಯಿಂದ ಇರಿ. ಶುಭ ಸಮಯ ಬೆಳಗ್ಗೆ 7 ಗಂಟೆಯಿಂದ 8:17ರವರೆಗೆ, ಮಧ್ಯಾಹ್ನ 11:20ರಿಂದ 1:25ರವರೆಗೆ, ಸಂಜೆ 5:50ರಿಂದ 7:20ರವರೆಗೆ. ಈ ದಿನದ ಪರಿಹಾರಕ್ಕೋಸ್ಕರ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ. ಸಮಯ ಇಲ್ಲದಲೇ ಇರುವಂಥವರು 21 ಮಂತ್ರಗಳನ್ನಾದರೂ ಪಠನ ಮಾಡಬಹುದು. ಕೊನೆಗೊಂದು ಕಿವಿ ಮಾತು. ಈ ದಿನದ ಭಾಗ್ಯ, ಆಧ್ಯಾತ್ಮಿಕ ಶಕ್ತಿ ಮತ್ತು ಸರಿಯಾದ ನಿರ್ಧಾರಗಳಿಂದ ಯಶಸ್ಸು, ಗೌರವ ಮತ್ತು ಪ್ರಗತಿಯನ್ನು ತರುವ ಅತ್ಯುತ್ತಮವಾದಂಥ ದಿನವಾಗಿರ್ತದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಂಡಿರಿ. ಈ ದಿನದ ದಿನ ಭವಿಷ್ಯ ನಿಮಗೆ ಸಂತೋಷವನ್ನು ತಂದಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಈ ಚಾನಲನ್ನು ಶೇರ್ ಮಾಡಿ. ನಾಳೆ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.